సిస్టమ్ రాసిస్తారా? టాబ్లెట్లు ఏమేమి ఇచ్చిండారని అదే రైటింగ్లో కావాలి కదా. టాబ్లెట్స్ ఇచ్చిండారు, ఏమేమి టాబ్లెట్ ఇచ్చిండారు, ఏమిటి కోసం ఇచ్చిండారు అని ఒక స్లిప్లో రాసేయాలి కదా. నేను చెప్పిండాను, మీరు ಅದು ಏಮೇమి ಇಚ್ಚಿಂಡರು తర్వాత ఏమైనా ಅಂದರೆ ನೆಕ್ಸ್ಟ್ ಏನಾದ್ರು ಸಮಸ್ಯೆ ಆದರೆ ಏನು ಮಾಡ್ಕೋಬೇಕು ಅನ್ನೋದಕ್ಕೆ ನೀವು ಬರೆದು ಕೊಡಬೇಕಲ್ಲ. ಆಗೋದ್ರೆ ತಗೊಳ್ಳೋದು ಆಗೋದ್ರೆ ಏನಾದರೂ ತಗೊಳಕ್ಕ ಏನು ಹೇಳಿ? ಹಾಂ, ಆಗೋದ್ರೆ ತಗೊಳ್ಳೋದಕ್ಕೆ ಏನಾದ್ರು ಬೇಕಲ್ಲ, ಅದೊಂದು ಸ್ಲಿಪ್ಪಲ್ಲಿ ಬರೆದು ಕೊಟ್ಬಿಡಿ ಅಷ್ಟೇ. ನಾಯಿ ಕೊಡೆಗಳಂತೆ ಎಲ್ಲೆಂದರಲ್ಲಿ ಕಾಣಿಸುತ್ತಿರುವ ಕ್ಲಿನಿಕ್ಗಳು ಕೇವಲ ಪಿಯುಸಿ ವಿದ್ಯಾರ್ಹತೆ ಹೊಂದಿರುವ ಮಹಿಳೆ ರೋಗಿಗಳಿಗೆ ಚಿಕಿತ್ಸೆ ನೀಡುತ್ತಿರುವ ದೃಶ್ಯಗಳು. ಈ ದೃಶ್ಯಗಳೆಲ್ಲ ಕಂಡುಬಂದಿದ್ದು ಉನ್ನತ ಶಿಕ್ಷಣ ಸಚಿವ ಮತ್ತು ಉಸ್ತುವಾರಿ ಸಚಿವ ಎಂಸಿ ಸುಧಾಕರ್ ಕ್ಷೇತ್ರದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ. ದಿನೇ ದಿನೇ ನಕಲಿ ಕ್ಲಿನಿಕ್ಗಳ ಹಾವಳಿ ಹೆಚ್ಚಾಗ್ತಾ ಇದೆ ಎಂಬ ಆರೋಪ ಕೇಳಿ ಬರ್ತಾ ಇದೆ. ಯಾವುದೇ ಮಾನ್ಯ ವೈದ್ಯಕೀಯ ಅರ್ಹತೆ ಇಲ್ಲದವರು ರಾಜಾರೋಷವಾಗಿ ಕ್ಲಿನಿಕ್ ನಡೆಸುತ್ತಿದ್ದು ಜನರ ಆರೋಗ್ಯದ ಜೊತೆ ಚೆಲ್ಲಾಟವಾಡುತ್ತಿದ್ದಾರೆ. ಶಿಡ್ಲಘಟ್ಟ ತಾಲೂಕಿನ ದಿಬ್ಬುರಹಳ್ಳಿಯಲ್ಲಿ ಮತ್ತೆ ನಕಲಿ ಕ್ಲಿನಿಕ್ಗಳ ಆರ್ಭಟದ ಬಗ್ಗೆ ಗಂಭೀರ ಆರೋಪ ಕೇಳಿಬಂದಿದೆ. ಇದೇ ಭಾಗದಲ್ಲಿ ಈ ಹಿಂದೆಯೂ ಸಹ 3 ನಕಲಿ ಕ್ಲಿನಿಕ್ಗಳು ಪತ್ತೆಯಾಗಿದ್ದವು. ಮಾಧ್ಯಮಗಳಲ್ಲಿ ಸುದ್ದಿ ಪ್ರಸಾರವಾದ ಬಳಿಕ ಅಧಿಕಾರಿಗಳು ದಾಳಿ ನಡೆಸಿ ಕ್ರಮ ಕೈಗೊಂಡಿದ್ದರು. ಆದರೆ ಇದೀಗ ಮತ್ತೆ ಅದೇ ದಂಧೆ ಶುರುವಾಗಿರುವುದು ಆರೋಗ್ಯ ಇಲಾಖೆಯ ಕಾರ್ಯವೈಖರಿಯ ಬಗ್ಗೆ ಪ್ರಶ್ನೆ ಹುಟ್ಟಿಸಿದೆ. ಪಿಯುಸಿ ಓದಿದ ಮಹಿಳೆಯರೋಳು ರಾಜಾರೋಷವಾಗಿ MBBS ಮಾಡಿದ ವೈದ್ಯೆಯಂತೆ ರೋಗಿಗಳಿಗೆ ಚಿಕಿತ್ಸೆ ನೀಡಿ ಹಣ ಪೀಕುತ್ತಿದ್ದಾಳೆ. ರೋಗ ಯಾವುದೇ ಇರಲಿ, ನೀಡುವುದು ಮಾತ್ರ ಒಂದೇ ಮಾತ್ರೆ ಅನ್ನುವ ರೀತಿಯಲ್ಲಿ ಚಿಕಿತ್ಸೆ ನೀಡಿ ಸಾರ್ವಜನಿಕರ ಜೀವದ ಜೊತೆ ಚೆಲ್ಲಾಟವಾಡ್ತಾ ಇದ್ದಾರೆ. సిస్టమ్ రాసిస్తారా? టాబ్లెట్లు ఏమేమి ఇచ్చిండారని అదే రైటింగ్లో కావాలి కదా. టాబ్లెట్స్ ఇచ్చిండారు, ఏమేమి టాబ్లెట్ ఇచ్చిండారు, ఏమిటి కోసం ఇచ్చిండారు అని ఒక స్లిప్లో రాసేయాలి కదా. నేను చెప్పిండాను, మీరు ಅದು ఏమేమి ఇచ్చిండారు తర్వాత ఏమైనా ಅಂದರೆ ನೆಕ್ಸ್ಟ್ ಏನಾದ್ರು ಸಮಸ್ಯೆ ಆದರೆ ಏನು ಮಾಡ್ಕೋಬೇಕು ಅನ್ನೋದಕ್ಕೆ ನೀವು ಬರೆದು ಕೊಡಬೇಕಲ್ಲ. ಆಗೋದ್ರೆ ತಗೊಳ್ಳೋದು ಆಗೋದ್ರೆ ಏನಾದರೂ ತಗೊಳಕ್ಕ ಏನು ಹೇಳಿ? ಹಾಂ, ಆಗೋದ್ರೆ ತಗೊಳ್ಳೋದಕ್ಕೆ ಏನಾದ್ರು ಬೇಕಲ್ಲ, ಅದೊಂದು ಸ್ಲಿಪ್ಪಲ್ಲಿ ಬರೆದು ಕೊಟ್ಬಿಡಿ ಅಷ್ಟೇ. ఏం తీసుకోండి మేము బంద్ చేసామంటే బంద్ చేసేస్తాం, అంతేగాని మేము బంద్ చేసామంటే క్లోజ్ చేస్తాం, అంతేగాని ఫోటో వదిలేండి. మీరేం తీసుకోవాల్సిన అవసరం లేదు, మేము ఇప్పుడు మీరు క్లోజ్ చేయమంటే మీరు క్లోజ్ చేస్తాము. మీరు క్లోజ్ చేయండి అని చెప్పಕ್ಕೆ మనం ఎవరు? ನೀವು ಕ್ಲೋಸ್ ಮಾಡಿ ಅಂತ ಹೇಳೋದಕ್ಕೆ ನಾವು ಯಾರು? ನೀವು ಮಾಡ್ಕೊಳ್ಳಿ, ನಾವು ಯಾಕೆ ಅದನ್ನು ಬೇಡ ಅಂತ ಹೇಳ್ತೀವಿ? ಹಲೋ, ಮನೆ ಇರೋದು ಆಯ್ತಪ್ಪ, ಮನೆ ಒಳಗಡೆ ಏನು ತಗೊಳ್ಳಲ್ಲ ಬಿಡ. ಹೇಳಿ ಅಕ್ಕ. ನಾವು ನಮ್ಮ ಮಾವ ಮಾಡ್ತಾ ಇದ್ರು. ಹಾಂ, ಹೇಳ್ಬಿಡಿ. ಇಲ್ಲ ಹೇಳ್ಬಿಡಿ, ಪರವಾಗಿಲ್ಲ, ತಪ್ಪೇನಿಲ್ಲ, ಹೇಳಿ. ಅದೊಂದು ಪ್ರೂಫ್ ಇರುತ್ತೆ ಅಷ್ಟೇ, ಇನ್ನೇನಿಲ್ಲ. ಹೇಳಿ, ಏನಾಗಿದೆ, ಯಾವಾಗಿಂದ ಮಾಡ್ತಾ ಇದ್ದೀರಾ ಹೇಳಿ, ತೊಂದರೆ ಇಲ್ಲ. ನಾವು ಫಸ್ಟ್ ಇಂದ ಮಾಡ್ತಾ ಇದ್ವಿ, ನಮ್ಮ ಮಾವ ಇದ್ರಲ್ಲ, ಸುಮಾರು 5 ವರ್ಷದಿಂದ ನಮ್ಮ ಮಾವ ಅವ್ರ ಜೊತೆಲಿ ನಾವು ಮಾಡ್ತಾ ಇದ್ವಿ. ಓಕೆ, ನಿಮ್ದು ಎಜುಕೇಶನ್ ಏನಾಗಿದೆ ಅಕ್ಕ? ಸೆಕೆಂಡ್ ಇಯರ್ ಆಗಿದೆ. ಈ ಥರ ಟ್ರೀಟ್ಮೆಂಟ್ ಕೊಡಬಹುದಾ? ಓಕೆ, ನಿಮ್ಮ ಅವ್ರು ಇದ್ರು ಕೊಡ್ತಾ ಇದ್ರಿ. ಓಕೆ, ಬಟ್ ಇದು ID ಕಾರ್ಡ್ ನೋಡ್ದೆ ತಾನೆ ನೀನು? ಹಾಂ, ID ಕಾರ್ಡ್ ನೋಡಿದ್ಮೇಲೆ ಮತ್ತೆ ಯಾಕೆ ಕೇಳ್ತಿದ್ಯಾ ನೀನು? ಇವಾಗ ID ಕಾರ್ಡ್ ಕೇಳ್ದಲ್ಲ, ID ಕಾರ್ಡ್ ಕೊಟ್ವಿ ತಾನೆ? ID ಕಾರ್ಡ್ ಕೊಟ್ಟಿದ್ವಲ್ಲ, ನೋಡ್ಬೇಕಿತ್ತು. ID ಕಾರ್ಡ್ ಕೊಟ್ಟಿದ್ವಿ ತಾನೆ? ఇప్పుడు ఎవరమ్మా మాట్లాడుతూ ఉండేది ఎవరు ఇప్పుడు? ರೌಡಿಸಮ್ಮಪ್ಪ. ಮತ್ತಿನ್ನೇನು ನೀನು ಮಾತಾಡ್ತಾ ಇರೋ ರೀತಿ ಇನ್ನೇನು? ಹಾಂ, ನೀನು ID ಕಾರ್ಡ್ ಕೇಳ್ದಲ್ಲ, ಕೊಟ್ಟಿದ್ದೀವಲ್ಲ ID ಕಾರ್ಡು, ಕೊಟ್ಟಿದ್ದೀವಿ ತಾನೇ ID ಕಾರ್ಡ್ ನಿನಗೆ?
ಫೋನ್ ಮಾಡಿ ಬರಕ್ಕೆ ಹೇಳಪ್ಪ ಅವ್ರಿಗೂ. ಇನ್ನು ನಕಲಿ ಕ್ಲಿನಿಕ್ಗಳ ಬಗ್ಗೆ ವರದಿಗಳು ಮಾಧ್ಯಮಗಳಲ್ಲಿ ಪ್ರಸಾರವಾದಾಗ ಮಾತ್ರ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳುತ್ತಾರೆ ಅಷ್ಟೇ. ಉಳಿದ ಸಮಯದಲ್ಲಿ ಯಾವುದೇ ತಪಾಸಣೆ ನಡೆಸುವುದಿಲ್ಲ ಎಂಬ ಆರೋಪ ಸ್ಥಳೀಯರಿಂದ ಕೇಳಿ ಬರ್ತಾ ಇದೆ. ಅಲ್ಲದೆ ನಕಲಿ ವೈದ್ಯೆಯ ಮಗ ನಮ್ಮನ್ನೇನು ಮಾಡೋಕ್ಕಾಗಲ್ಲ ಎಂಬ ಬೆದರಿಕೆಯೂ ಹಾಕಿದ್ದಾನೆ ಎನ್ನಲಾಗಿದೆ. ಅದೇನು ದೊಡ್ಡ ಮ್ಯಾಟ್ರ್ ಮಾಡಬೇಡಿ, ಅದೇನು ದೊಡ್ಡ ಮ್ಯಾಟ್ರ್ ಆಗೋದು ಅಲ್ಲ. ಅದೇನು ಈ ಮಹಾ ಅಂದರೆ ಇವರು ಹೆಲ್ತ್ ಇನ್ಸ್ಪೆಕ್ಟರ್ ಇವರು ಬರ್ತಾರೆ. ಇವಾಗ ಮಹಾ ಅಂದರೆ ಇನ್ನು 2-3 ದಿವಸಕ್ಕೆ ಅವರು ಚೆಕಿಂಗ್ ಇವರು ಬರ್ತಾರೆ. ಅವ್ರು ಬಂದು ಯಾರೋ ಅವ್ರು ಫೋನ್ ಮಾಡಿ ನಮ್ಗೆ ಇನ್ಫಾರ್ಮ್ ಮಾಡೇ ಮಾಡ್ತಾರೆ. ಇಂಥವ್ರು ಬರ್ತಾರೆ ನೋಡಿ ಮೊದಲೇ ಅಂತ ನಮ್ಗೆ ಇನ್ಫಾರ್ಮ್ ಮಾಡಿ ಹೇಳ್ತಾರೆ. ನಾವು ಅವಾಗ ಏನು ಮಾಡಬೇಕು, ಆ ವ್ಯವಸ್ಥೆ ಮಾಡೇ ಮಾಡ್ತೀವಿ. ಸ್ಟೇಷನ್ವರೆಗೂ ಹೋದ್ರು ಅಲ್ಲಿ ಸ್ಟೇಷನಿಂದ ಡ್ರೈವರ್ ಆದ್ರೂ ಫೋನ್ ಮಾಡಿ ಹೇಳ್ತಾನೆ ಇಂಥವ್ರು ಬರ್ತಾರೆ ವ್ಯವಸ್ಥೆ ಮಾಡಿ ಅಂತ. ಅಷ್ಟವರೆಗೂ ಹೋಗೋದು ಬೇಡ. ನಾನು ಏನು ಗೊತ್ತಾ, ಬೇರೆ ಹೆಸರೆಲ್ಲ ತೆಗಿಯೋದು ಬೇಡ ಸೆಂಟ್ರಲ್ಲಿ ಅಂತ ನಾನು ಸುಮ್ಮನೆ ಇದ್ದೀನಿ ಅಷ್ಟೇ. ಅವ್ರು ಇವ್ರನ್ನ ಸೆಂಟ್ರಲ್ಲಿ ಹಾಕೋದು ಮಾತಾಡೋದು ಬೇಡ, ನಂಗೆ ಅದಿಷ್ಟ ಇಲ್ಲ. ನಮ್ಮ ಮನೆಯವ್ರು ನಾನ್ಗೋಸ್ಕರ ಮಾತಾಡೋದು ಅಂತ ನಾನು ಸುಮ್ಮನೆ ಇದ್ದೀನಿ ಅಷ್ಟೇ. ನ್ಯೂಸ್ ಅಂದರೆ ಇದು ಮಾಡೋದು ದೊಡ್ಡದು, ನಿಮಗೂ ಒಂದು ಕೆಲಸ ಅಲ್ಲ, ಅರ್ಥ ಮಾಡ್ಕೊಳ್ಳಿ. ಅದಾಗೋದು ದೊಡ್ಡ ಕೆಲಸ ಅಲ್ಲ, ಅದು ಸಾಲ ಮಾಡ್ಕೊಂಡು ದೊಡ್ಡ ಕೆಲಸ ಅಲ್ಲ. ನಾನೇನು ಸುಮ್ಮನೆ ನಾವು ಕಿತ್ತಾಡ್ಕೋಬೇಕಷ್ಟೇ. ಅದ್ರಲ್ಲಿ ಏನಿಲ್ಲ, ದೊಡ್ಡದಾಗ ಆಗೋದೇನಿಲ್ಲ ಅದರಲ್ಲಿ. ನಾವು ಸುಮ್ಮನೆ ಕಿತ್ತಾಡ್ಕೋಬೇಕಷ್ಟೇ, ಅಷ್ಟೇ ಅಲ್ವಾ? ಈಗ ಒಂದು ನ್ಯೂಸ್ ಮಾಡ್ತೀರಾ, ನಾವು ಅದು ರಿಯಾಕ್ಷನ್ ಯಾರೋ ಒಬ್ರು ಇನ್ನೊಬ್ರು ಬರ್ತಾರೆ ಮಾತಾಡ್ತಾರೆ, ಆಫೀಸರ್ಸ್ ಯಾರೋ ಬಂದು ಮಾತಾಡ್ತಾರೆ, ನಾವು ಅವ್ರ ಹತ್ರ ಮಾತಾಡ್ತೀವಿ. ಅದೋಗಿ ಇನ್ನೊಂದ್ಸರಿ ಇನ್ನೊಂದ್ರ ಹತ್ರ ಮಾತಾಡ್ತಾರೆ, ಅದು ಹೋಗಿ ಇನ್ನೊಬ್ರ ಹತ್ರ ಮಾತಾಡೋದೇನು ದೊಡ್ಡ ಕೆಲಸ ಅಲ್ಲ. ಮಾತಾಡೋದು ಅದೇನು ನಮ್ಗೇನು ಇವಾಗಲ್ಲ, 20 ವರ್ಷ ಅಂತ ಇದೆ ಇವಾಗಲ್ಲ. ನಾವು ಊರಲ್ಲಿ ಯಾರಾದ್ರೂ ಕೇಳಿ, ಇಬ್ಬರಳ್ಳಿಯಲ್ಲಿ ಎಷ್ಟು ವರ್ಷದಿಂದ ಇದ್ದಾರೆ ಇವರು ಅಂತ ಕೇಳಿ ನೀವು. ಎಷ್ಟು ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಿದ್ರು ಅಂತ ಕೇಳಿ. ನಮ್ಮ ತಾತ ನಮ್ಮ ಅಪ್ಪ ಅವರೆಲ್ಲ ಮಾಡಿರೋದು. ಇವಾಗ ಏನಂದ್ರೆ ಮುದುಕರು ಇವರು ಬರ್ತಾರೆ, ನೋಡಿದಾಗ ಬಿಡ್ದಿರಾ ಸುಮ್ಮನೆ ಯಾಕೆ ಅಂತ. ನಾವೇನು ಜಾಸ್ತಿ ಏನು ಚಾರ್ಜ್ ಮಾಡಲ್ಲ, ನಾವು ಬರೀ 80 ರೂಪಾಯಿಂದ 50 ರೂಪಾಯಿ ಚಾರ್ಜ್ ಮಾಡೋದು. ಅದೇ ಒಂದು ಪ್ರೈವೇಟ್ ಹಾಸ್ಪಿಟಲ್ಗೆ ಹೋದ್ರೆ 300 ರೂಪಾಯಿ 400 ರೂಪಾಯಿ ಬಿಲ್ ಹಾಕ್ತಾರಣ, ಅಷ್ಟು ಮಾತ್ರಕ್ಕೆ. ಇನ್ನು ಅರ್ಹತೆ ಇಲ್ಲದೆ ಚಿಕಿತ್ಸೆ ನೀಡುತ್ತಿರುವ ಇಂತಹ ನಕಲಿ ವೈದ್ಯರಿಂದ ಜನರ ಜೀವಕ್ಕೆ ಅಪಾಯ ಎದುರಾಗುವ ಸಾಧ್ಯತೆ ಇದೆ ಎಂದು ಸಾರ್ವಜನಿಕರು ಆತಂಕ ವ್ಯಕ್ತಪಡಿಸಿದ್ದಾರೆ. ಆದರೆ ಆರೋಗ್ಯ ಇಲಾಖೆ ಇದರ ಬಗ್ಗೆ ಯಾವುದೇ ರೀತಿಯ ಕ್ರಮ ವಹಿಸದೇ ಇರುವುದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಕೂಡಲೇ ಆರೋಗ್ಯ ಇಲಾಖೆ ಹಾಗೂ ಜಿಲ್ಲಾಡಳಿತ ದಾಳಿ ನಡೆಸಿ ನಕಲಿ ಕ್ಲಿನಿಕ್ಗಳನ್ನು ಮುಚ್ಚಿಸಬೇಕು ಹಾಗೂ ಸಂಬಂಧಪಟ್ಟವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಒಟ್ಟಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮತ್ತೆ ನಕಲಿ ಕ್ಲಿನಿಕ್ಗಳ ಹಾವಳಿ ತಲೆದೋರಿದ್ದು, ಆರೋಗ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕ್ಯಾಮೆರಾ ಪರ್ಸನ್ ಪ್ರವೀಣ್ ಜೊತೆ ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.